ಬಾಸಲ್ಲಿ ಗಿಲ್ಲಿ ನಟ ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಆಟ ಆಡ್ತಾ ಇದ್ದಾನೆ. ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡೇ ಬಂದ. ಸಿಂಪತಿ ಕಾರ್ಡ್ ಅಂದರೆ ಏನು? ನಾನು ಬಡವ, ನನಗೆ ಬಟ್ಟೆ ಇಲ್ಲ, ನನಗೆ ಊಟ ಇಲ್ಲ, ನನಗೇನೂ ಇಲ್ಲ, ನಾನು ಕುರಿ ಕಾಯ್ದಿದ್ದೀನಿ, ಅದು ಇದು ಅಂತ ಏನಾದರೂ ಹೇಳ್ಕೊಂಡ? ಏನೂ ಇಲ್ಲ. ಮತ್ತು ಇನ್ನೊಂದು ಎಂತ ಹೇಳಿದ್ರೆ, ನೀವು ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡು ಅವನನ್ನು ಬಳಸ್ಕೊಂಡು ನೀವೆಲ್ಲ ವ್ಯೂಸ್ ಬೇಕು ನಮಗೆ, ಅವ್ರು ನೋಡಬೇಕು, ಇವ್ರು ನೋಡಬೇಕು, ನಮಗೆ ಲೈಕ್ ಬರಬೇಕು, ಅದು ಇದು ಅಂತ ನೀವುಗಳು ಅವ್ನ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂಡು ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ನಾನು ಒಳ್ಳೇದು ಮಾತಾಡಿ ನನ್ನ ಸಿಂಪತಿ ಕಾರ್ಡೇ, ನೀವು ಮಾತಾಡಿ ನೀವು ಸಿಂಪತಿ ಕಾರ್ಡೇ ಯೂಸ್ ಮಾಡೋದು. ಬಟ್ ಅವ್ನ ಸಿಂಪತಿ ಕಾರ್ಡಲ್ಲ, ರಿಯಲ್ ಆಗಿ ಬದುಕಿದ್ದಾನೆ, ರಿಯಲ್ ಆಗಿ ಅಲ್ಲಿರೋದು ಅವನು. ಆಮೇಲೆ ಕೆಲವರು ಇದ್ದಾರೆ, ಅಶ್ವಿನಿ ಗೌಡ ರಿಯಲ್ ಆಗಿದ್ದಾರೆ, ಇದ್ದಾರೆ ಎಲ್ಲರೂ ಬಿಗ್ ಬಾಸ್ ಮನೆಗೆ ಒಂದು ಕಂಟೆಸ್ಟೆಂಟ್ ಆಗಿ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರವರ ಯೋಗ್ಯತೆ, ಅವರ ವ್ಯಕ್ತಿತ್ವ, ಅವರು ಏನು ಅಂತ ನೋಡಿಕೊಂಡೇ ಬಿಗ್ ಬಾಸಲ್ಲಿ ಹಾಕ್ಕೊಂಡಿರ್ತಾರೆ. ಸಿಂಪತಿ ಕಾರ್ಡ್ ಯೂಸ್ ಮಾಡೋರು ಅಂತ ಹೇಳಿದರೆ ಅದು ಯಾರು ಬಿಗ್ ಬಾಸ್ ಆಗಿದ್ರೆ ನಿಮಗಿಂತ ಬಿಗ್ ಬಾಸೇ ದಡ್ರಾ? ಬಿಗ್ ಬಾಸ್ ಹುಚ್ಚನ ಅಲ್ಲಿ? ಹಾಂ, ಈ ರೀತಿ ನಾವು ಮಾತಾಡೋದು, ನಾವೇ ಸಿಂಪತಿ ಕಾರ್ಡ್ ಬಳಸ್ಕೊಳ್ತಾ ಇರೋದು. ಇವಾಗ ಈ ಬೇಕಾಬಿಟ್ಟಿ ಮಾತು ಬಿಟ್ಬಿಡಿ, ಎಲ್ಲ ಕುದುರಿ ಅದು, ಆಯಿತಾ? ನೀವೇನು ಜುಟ್ಟ ಹಿಡಿದು ಜಗ್ಗಿದ್ರೂ ಬಗ್ಗಲ್ಲ ಅದು, ಆಯಿತಾ? ಅದು ಓಡ್ತಾನೆ ಇರುತ್ತೆ, ಗೆಲ್ಲ ಕುದುರೆ ಅದು. ನಾವುಗಳು ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಮಾತಾಡೋಕ್ಕೆ ಬೇರೆ ವಿಷಯಗಳು ಸಿಕ್ಕಲ್ಲ ನಿಮ್ಗೆ. ಅವನ ಬಗ್ಗೆ ಮಾತಾಡಿದರೆ ಒಳ್ಳೆ ವ್ಯೂಸ್ ಬರ್ತವೆ, ನಮ್ಮ ಒಳ್ಳೆ ಏನದು ಲೈಕ್ ಸಿಗ್ತವೆ ಅಂತ ಹೇಳಿಬಿಟ್ಟು ಎಲ್ಲರೂ ಮಾಡೋದು ಅದೇ ಕೆಲಸನೇ. ಇವಾಗ ನಾನು ಕೂಡ ನೀವು ಮಾತಾಡಿರೋದ್ರಿಂದ ನಾನು ಮಾತಾಡ್ತಾ ಇರೋದು ಅದೇ ಕೆಲಸನೇ ಮಾಡ್ತಾ ಇರೋದು. ಇಂಥವೆಲ್ಲ ಮಾತಾಡೋದು ಬಿಟ್ಟು ಒಂದು ಒಳ್ಳೆ ವಿಷಯಗಳನ್ನು ಅವನ ಬಗ್ಗೆ ಒಳ್ಳೆ ರೀತಿ ಹೇಳಿ, ಓಟ್ ಹಾಕಿ ಅಂತ ಹೇಳಿ, ಬೇರೆ ನಿಮ್ಮ ಕಂಟೆಸ್ಟೆಂಟ್ಗೆ ಹೇಳ್ರಿ ಓಟ್ ಹಾಕಿ ಅಂತ ಆ ರೀತಿ ಮಾತಾಡ್ಕೊಳ್ಳೋಣ. ಸಿಂಪತಿ ಕಾರ್ಡ್ ಅಲ್ಲಿ ಎಲ್ಲರೂ ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡೆ ಹಾಗಾದರೆ ಬಂದಿರೋದು. ಅವನು ಒಬ್ಬನೇ ಅಲ್ಲ, ಅವನೇನು ಊಟ ಬಟ್ಟೆ ಇಲ್ದಂಗೆ ಬಂದಿಲ್ಲ ಅಲ್ಲಿ. ಜಿ ಕನ್ನಡ ರಿಯಾಲಿಟಿ ಶೋ ಅಲ್ಲಿ ಒಳ್ಳೆ ಹೆಸರು ಮಾಡಿ ಬಂದಿರೋನೇ ಅವನು ಕೂಡ ಅಲ್ಲಿ. ಈಗ ಬಿಗ್ ಬಾಸಲ್ಲಿ ದೊಡ್ಡ ಹೆಸರು ಮಾಡಿದ್ದಾನೆ. ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಲ್ಲಿ ಅವನಿಗೆ ಸಿಕ್ಕ ಪ್ಲಾಟ್ಫಾರ್ಮನ್ನು ಸರಿಯಾಗಿ ಚೆಂದಾಗಿ ಯೂಸ್ ಮಾಡ್ಕೊಂಡಿದ್ದಾನೆ. ಅಷ್ಟು ತಿಳ್ಕೊಳ್ಳಿ ಫಸ್ಟ್. ನಮಸ್ಕಾರ.